ಹೇಳಿದ್ರಲ್ಲ ಸರ್, ಅದು ಕಾನ್ಸೆಪ್ಟು ಚೆನ್ನಾಗಿದೆ. ಏನು ಅಂತಂದರೆ, ಹೆಣ್ಮಕ್ಳು ಈ ಕಾಲದಲ್ಲಿ ನಾನು ಸಿಟಿಲಿ ಇರಬೇಕು ಅಂತ ಅದನ್ನೇ ಕನಸು ಅಂದ್ಕೊಂಡಿರ್ತಾರೆ. ಬಟ್ ಹಳ್ಳಿನ ತುಂಬ ಅವಾಯ್ಡ್ ಮಾಡ್ಬಿಡ್ತಾರೆ. ಅದಕ್ಕೆ ಸಿಟಿಗೆ ಹೋದರೆ ಏನು ಕಷ್ಟ ಇರುತ್ತೆ ಅಂತ ತುಂಬ ಚೆನ್ನಾಗಿ ಅರ್ಥ ಮಾಡಿಸಿದ್ದಾರೆ. ಇವಾಗ ಜಾನಕಿ ಅನ್ನೋರು ಸುಳ್ಳು ಹೇಳಿ ಮದುವೆ ಮಾಡ್ಕೊಂಡಿರ್ತಾರೆ, ಅಂದರೆ ಇಂಟೆನ್ಷನ್ ಆ ಥರ ಇರುತ್ತೆ. ಬಟ್ ಹಳ್ಳಿ ಲೈಫಲ್ಲಿ ಬಂದಾಗ ಮತ್ತೆ ಅವ್ರು ರಿಯಲೈಸ್ ಆಗಿ ಅವ್ರ ಜೀವನನ ಸರಿ ಮಾಡ್ಕೊಂತಾರಲ್ಲ. ಪ್ರತಿ ಒಂದು ಹೆಣ್ಮಕ್ಳಿಗೂ ಒಬ್ಬ ತಂಗಿ ಅಕ್ಕ ಯಾರ್ಯಾರು ಇದಾರ, ನೀವು ಸಿಟಿ ಲೈಫ್ಗೆ ಆಸೆ ಪಡಬೇಡಿ, ದಯವಿಟ್ಟು ಹಳ್ಳಿ ಲೈಫ್ಗೆ ಹೋಗಿ, ನಿಮ್ಮ ಜೀವನ ಸೂಪರ್ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿದೆ ಫಿಲಮ್ ಸರ್. ಎಲ್ಲರೂ ನೋಡ್ಬೇಕಾಗಿರೋ ಸಿನಿಮಾ ಇದಾಗಿದೆ. ರೈತರ ಜೀವನ ಮತ್ತೆ ರೈತರ ಜೀವನದಲ್ಲಿ ಬರುವಂತ ಸಮಸ್ಯೆಗಳೇನಿದಾವೆ, ನಿಜವಾದಂತ ಬಂಧುತ್ವ ಅನ್ನೋದು ಏನಿದೆ ಅನ್ನೋದೆಲ್ಲ ತೋರಿಸ್ಕೊಟ್ಟಿದ್ದಾರೆ. ಸೊ ನಮಗೆ ಸೆಕೆಂಡ್ ಹಾಫ್ ಅಂತೂ ತುಂಬಾನೇ ಇಷ್ಟ ಆಯ್ತು. ಮತ್ತೊಮ್ಮೆ ನೋಡ್ಬೇಕು ಅನ್ಸ್ತಾ ಇದೆ. ಎಲ್ಲರಿಗೂ ಇದನ್ನ ಈ ಒಂದು ಸಿನಿಮಾ ನೋಡಿ ಜೀವನದ ಮೌಲ್ಯಗಳನ್ನು ತಿಳ್ಕೊಬೇಕಂತ ಹೇಳ್ಬಿಟ್ಟು ಎಲ್ಲರಿಗೂ ಮನವಿ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಸಿನಿಮಾ ತುಂಬಾ ಚೆನ್ನಾಗಿದೆ. ಕುಟುಂಬ ಸಮೇತ ಮನೆ ಮಕ್ಕಳು, ಹೆಂಡತಿ ಮಕ್ಕಳು, ಫ್ಯಾಮಿಲಿ ಎಲ್ಲರೂ ಬಂದು ನೋಡುವಂತ ಸಿನಿಮಾ ಸರ್. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ. ಕನ್ನಡ ಸಿನಿಮಾಗಳನ್ನ ಪ್ರೋತ್ಸಾಹಿಸಿ, ಕನ್ನಡ ಸಿನಿಮಾಗಳನ್ನ ಬೆಳೆಸಿ. ಚೆನ್ನಾಗಿದೆ ಸರ್. ಎಲ್ಲರೂ ಬಂದು ಸಿನಿಮಾ ನೋಡ್ಬೋದು. ನಾಯಕ ನಟ ಮತ್ತೆ ನಾಯಕ ನಟಿಯರು ಇಬ್ಬರದು ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು. ರೈತ ಬಗ್ಗೆ ಮಾತಾಡಿ ಚೆನ್ನಾಗಿತ್ತು. మూవీ చాలా చాలా బాగుంది. మళ్ళీ ఇంకొకసారి చూసే విధంగా ఉంది. ಸರ್, ರೈತ ರಾಜ ಫ್ಯಾಮಿಲಿ ಎಲ್ಲರೂ ನೋಡಬಹುದು. ಚೆನ್ನಾಗಿದೆ, ಸೂಪರ್ ಸರ್. ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿ ಎಲ್ಲ ಬಂದು ನೋಡ್ಬೋದು. ತುಂಬಾ ಚೆನ್ನಾಗಿದೆ. ಆ ರೈತರ ಬಗ್ಗೆ ತೆಗ್ದಿರೋದು ತುಂಬಾ ಇಷ್ಟ ಆಯ್ತು. ಅದು ಮನಸ್ಸಿಗೆ ಮುಟ್ಟಿದೆ. ಚೆನ್ನಾಗಿ. ಥ್ಯಾಂಕ್ ಯು ಸರ್. ಸಾಂಗ್ಸು, ಆಕ್ಷನ್ ಎಲ್ಲ ಚೆನ್ನಾಗಿದೆ ಸರ್. ಫೈಟ್ಸು ಎಲ್ಲ ಚೆನ್ನಾಗಿದೆ, ಸೂಪರ್ ಸರ್. ಒಬ್ಬರೆಲ್ಲ ಸೇರಿ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ. ಅದಕ್ಕಿಂತ ವಿಷಯ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಒಂದು ರೈತನ ಬಗ್ಗೆ ಆಕ್ಚುಲಿ ನಾವು ರೈತರ ಮಕ್ಕಳಾಗಿ ಅದನ್ನ ತುಂಬಾ ಇಷ್ಟಪಡ್ತೀವಿ. ಸೊ ಎಲ್ಲ ಓವರ್ ಆಲ್ ಸಿನಿಮಾ ನನ್ಗೆ ಓಕೆ, ಹೊಸಬ್ರು ಇಟ್ಕೊಂಡು ಒಂದು ಹೊಸ ಪ್ರಯತ್ನ ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತು. ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಹೇಳಿದ್ರಲ್ಲ ಸರ್, ಅದು ಕಾನ್ಸೆಪ್ಟು ಚೆನ್ನಾಗಿದೆ. ಏನು ಅಂತಂದ್ರೆ, ಹೆಣ್ಮಕ್ಳು ಈ ಕಾಲದಲ್ಲಿ ನಾನು ಸಿಟಿಲಿ ಇರಬೇಕು ಅಂತ ಅದನ್ನೇ ಕನಸು ಅಂದ್ಕೊಂಡಿರ್ತಾರೆ. ಬಟ್ ಹಳ್ಳಿನ ತುಂಬಾ ಅವಾಯ್ಡ್ ಮಾಡ್ಬಿಡ್ತಾರೆ. ಅದಕ್ಕೆ ಸಿಟಿಗೆ ಹೋದ್ರೆ ಏನು ಕಷ್ಟ ಇರುತ್ತೆ ಅಂತ ತುಂಬಾ ಚೆನ್ನಾಗಿ ಅರ್ಥ ಮಾಡಿಸಿದ್ದಾರೆ. ಇವಾಗ ಜಾನಕಿ ಅನ್ನೋರು ಸುಳ್ಳು ಹೇಳಿ ಮದುವೆ ಮಾಡ್ಕೊಂಡಿರ್ತಾರೆ, ಅಂದ್ರೆ ಇಂಟೆನ್ಷನ್ ಆ ಥರ ಇರುತ್ತೆ. ಬಟ್ ಹಳ್ಳಿ ಲೈಫಲ್ಲಿ ಬಂದಾಗ ಮತ್ತೆ ಅವ್ರು ರಿಯಲೈಸ್ ಆಗಿ ಅವ್ರ ಜೀವನನ ಸರಿ ಮಾಡ್ಕೊಂತಾರಲ್ಲ. ಪ್ರತಿ ಒಂದು ಹೆಣ್ಮಕ್ಳಿಗೂ ಒಬ್ಬ ತಂಗಿ ಅಕ್ಕ ಯಾರ್ಯಾರು ಇದಾರ, ನೀವು ಸಿಟಿ ಲೈಫ್ಗೆ ಆಸೆ ಪಡಬೇಡಿ, ದಯವಿಟ್ಟು ಹಳ್ಳಿ ಲೈಫ್ಗೆ ಹೋಗಿ, ನಿಮ್ಮ ಜೀವನ ಸೂಪರ್ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿದೆ ಫಿಲಮ್ ಸರ್. ಎಲ್ಲರೂ ನೋಡ್ಬೇಕಾಗಿರೋ ಸಿನಿಮಾ ಇದಾಗಿದೆ. ರೈತರ ಜೀವನ ಮತ್ತೆ ರೈತರ ಜೀವನದಲ್ಲಿ ಬರುವಂತ ಸಮಸ್ಯೆಗಳೇನಿದಾವೆ, ನಿಜವಾದಂತ ಬಂಧುತ್ವ ಅನ್ನೋದು ಏನಿದೆ ಅನ್ನೋದೆಲ್ಲ ತೋರಿಸ್ಕೊಟ್ಟಿದ್ದಾರೆ. ಸೊ ನಮಗೆ ಸೆಕೆಂಡ್ ಹಾಫ್ ಅಂತೂ ತುಂಬಾನೇ ಇಷ್ಟ ಆಯ್ತು. ಮತ್ತೊಮ್ಮೆ ನೋಡ್ಬೇಕು ಅನ್ಸ್ತಾ ಇದೆ. ಎಲ್ಲರಿಗೂ ಇದನ್ನ ಈ ಒಂದು ಸಿನಿಮಾ ನೋಡಿ ಜೀವನದ ಮೌಲ್ಯಗಳನ್ನು ತಿಳ್ಕೊಬೇಕಂತ ಹೇಳ್ಬಿಟ್ಟು ಎಲ್ಲರಿಗೂ ಮನವಿ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಸಿನಿಮಾ ತುಂಬಾ ಚೆನ್ನಾಗಿದೆ. ಕುಟುಂಬ ಸಮೇತ ಮನೆ ಮಕ್ಕಳು, ಹೆಂಡತಿ ಮಕ್ಕಳು, ಫ್ಯಾಮಿಲಿ ಎಲ್ಲರೂ ಬಂದು ನೋಡುವಂತ ಸಿನಿಮಾ ಸರ್. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ. ಕನ್ನಡ ಸಿನಿಮಾಗಳನ್ನ ಪ್ರೋತ್ಸಾಹಿಸಿ, ಕನ್ನಡ ಸಿನಿಮಾಗಳನ್ನ ಬೆಳೆಸಿ. ಚೆನ್ನಾಗಿದೆ ಸರ್. ಎಲ್ಲರೂ ಬಂದು ಸಿನಿಮಾ ನೋಡ್ಬೋದು. ನಾಯಕ ನಟ ಮತ್ತೆ ನಾಯಕ ನಟಿಯರು ಇಬ್ಬರದು ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು. ರೈತ ಬಗ್ಗೆ ಮಾತಾಡಿ ಚೆನ್ನಾಗಿತ್ತು. మూవీ చాలా చాలా బాగుంది. మళ్ళీ ఇంకొకసారి చూసే విధంగా ఉంది. ಸರ್, ರೈತ ರಾಜ ಫ್ಯಾಮಿಲಿ ಎಲ್ಲರೂ ನೋಡಬಹುದು. ಚೆನ್ನಾಗಿದೆ, ಸೂಪರ್ ಸರ್. ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿ ಎಲ್ಲ ಬಂದು ನೋಡ್ಬೋದು. ತುಂಬಾ ಚೆನ್ನಾಗಿದೆ. ಆ ರೈತರ ಬಗ್ಗೆ ತೆಗ್ದಿರೋದು ತುಂಬಾ ಇಷ್ಟ ಆಯ್ತು. ಅದು ಮನಸ್ಸಿಗೆ ಮುಟ್ಟಿದೆ. ಚೆನ್ನಾಗಿ. ಥ್ಯಾಂಕ್ ಯು ಸರ್. ಸಾಂಗ್ಸು, ಆಕ್ಷನ್ ಎಲ್ಲ ಚೆನ್ನಾಗಿದೆ ಸರ್. ಫೈಟ್ಸು ಎಲ್ಲ ಚೆನ್ನಾಗಿದೆ, ಸೂಪರ್ ಸರ್. ನಮಸ್ತೆ. ಸಿನಿಮಾ ಹೇಗಿದೆ ಸರ್? ಸಿನಿಮಾ ಹೇಗಿದೆ ಅಂತ ನಾನು ಹೇಳೋಕ್ಕಾಗಲ್ಲ. ದಯವಿಟ್ಟು ಪ್ರೇಕ್ಷಕರ ನಾನು ಪಟ್ಟ ಒಂದು ಶ್ರಮಕ್ಕೆ ಒಂದು ಒಳ್ಳೆ ಪ್ರತಿಫಲ ಸಿಗ್ತಾ ಇದೆ ಅಂತ ಅನಿಸ್ತಾ ಇದೆ.
ಇದೊಂದೇ ಥಿಯೇಟರ್ ಅಲ್ಲ, ಆ್ಯಕ್ಚುಲಿ ನಾನೀಗ ಮಾಗಡಿ ರೋಡ್ ಪ್ರಸನ್ನ ಥಿಯೇಟ್ರಲ್ಲಿ ಇದ್ದೀನಿ. ನನಗೆ ಎಲ್ಲ ಕಡೆ ಎಲ್ಲಿ ರಿಲೀಸ್ ಆಗಿದೆ ಎಲ್ಲ ಕಡೆ ಫೋನ್ ಮಾಡಿ ನನಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದಾರೆ. ಎಲ್ಲ ರೈತರು, ರೈತ ಮುಖಂಡರು ನನಗೆ ಕಾಲ್ ಮಾಡಿ ಒಳ್ಳೆ ಸಿನಿಮಾ ಮಾಡಿದ್ಯಪ್ಪ, ನಾವು ರೈತ ವರ್ಗದವ್ರು ಏನಿದೆ ನಾವೆಲ್ಲರೂ ಬಂದು ನೋಡ್ತೀವಿ, ಇದೆಲ್ಲರೂ ನೋಡಬೇಕಾಗಿರೋ ಸಿನಿಮಾ ಅಂತ ಹೇಳ್ತಾ ಇದ್ದಾರೆ. ನನಗೆ ಭಾಳ ಖುಷಿ ಆಗ್ತಾ ಇದೆ. ಈ ಥರ ಕನ್ನಡ ಸಿನಿಮಾವನ್ನು ನೋಡಿ ದಯವಿಟ್ಟು ಪ್ರೋತ್ಸಾಹ ಮಾಡಿ. ಇಲ್ಲಿ ಯಾರು ನನ್ನ ಯಾರು ಹೊಸಬ ಅಂತ ಇಲ್ಲ, ಆ್ಯಕ್ಚುಲಿ ನಾವು ಸಿನಿಮಾ ಅಂತಲೇ ಮಾಡಿಲ್ಲ. ಇದೊಂದು ನಿಜ ಜೀವನದಲ್ಲಿ ನಡೆಯುವಂಥ ಕತೆ. ಸೊ ಅದನ್ನ ಪ್ರೇಕ್ಷಕರು ಮಾತಾಡ್ತಾ ಇದ್ದಾಗ ನನಗೆ ನಿಜವೂ ಹೃದಯ ತುಂಬಂತು. ಈಗ ಆಡಿಯನ್ಸ್ಗಳು ಈ ಸೀಕ್ವೆನ್ಸ್ ಚೆನ್ನಾಗಿದೆ, ಆ ಸೀಕ್ವೆನ್ಸ್ ಚೆನ್ನಾಗಿದೆ ಅಂತ ಇರ್ಬೇಕಾದ್ರೆ ಏನು? ಸರ್ ಇಲ್ಲ, ಕೆಲವೊಂದು ನಾವೇನು ಎಲ್ಲ ಪಕ್ಕ ಅಂತ ನಾನು ಹೇಳ್ದ, ಕೆಲವೊಂದು ತಪ್ಪುಗಳು ನಾನು ಹೊಸಬಾಗಿರೋದ್ರಿಂದ ಕೆಲವೊಂದು ಇದೆ, ನಾನು ತಿದ್ಕೋತೀನಿ. ನಾವು ಏನಿದ್ರು ನಾನು ಆ್ಯಕ್ಚುಲಿ ಇಷ್ಟಪಡೋದು ಯಾರು ನಮ್ಮನ್ನ ತಪ್ಪುಗಳನ್ನ ಹೇಳ್ತಾರೆ ಅದು. ಬಟ್ ಎಲ್ಲರೂ ಹೇಳ್ತಾ ಇದ್ದಾರೆ ನೀನು ಆ್ಯಕ್ಚುಲಿ ಹೊಸಬ ಅಲ್ಲಪ್ಪ, ನೀನು ಆ ರೀತಿ ಮಾಡಿದ್ಯಾ ಅಂತ. ಅದು ಅವ್ರ ದೊಡ್ಡತನ. ಬಟ್ ಕೆಲವೊಂದು ತಿದ್ಕೋಬೇಕು, ನಾವು ತಿದ್ಕೋತೀವಿ. ಈಗ ನನಗೆ ಖುಷಿ ಆಗೋದು ಏನಂದ್ರೆ ಎಲ್ಲ ರೈತಾಪಿ ವರ್ಗದವರು ನನಗೆ ಕಾಲ್ ಮಾಡಿ ಕಂಗ್ರಾಟ್ಸ್ ಹೇಳ್ತಾ ಇದ್ದಾರೆ, ಖುಷಿ ಪಡ್ತಾ ಇದ್ದಾರೆ. ಇಲ್ಲೋದ ಪ್ರತಿಯೊಬ್ಬರು ಕೂಡ ಖುಷಿ ಪಡ್ತಾ ಇದ್ದಾರೆ. ನನಗದು ಭಾಳ ಇಷ್ಟ. ರಾಮನಗರ ಅನ್ನೋ ಟೈಟಲ್ ಫಿಕ್ಸ್ ಆಗೋದಕ್ಕೆ ಕಾರಣ ಸರ್, ರಾಮನಗರ ಅದು ಬೇಸಿಕಲಿ ನಮ್ಮೂರು, ರೈತಾಪಿ ವರ್ಗ ಇರುವಂಥ ಒಂದು ಜಾಗ ಅದು. ಸೊ ಆಮೇಲೆ ಈಗ ರಾಮನಗರ ಹೆಸರು ಬೇರೆ ಡಿಸ್ಟಿಕ್ ಇಲ್ಲ, ಸೊ ಇದು ಬೇರೆ ಸ್ವಲ್ಪ ಕಾಂಟ್ರವರ್ಸಿ ಆಯಿತು. ಸುಮಾರು ಜನ ನನಗೆ ರಾಮನಗರ ನೀ ಟೈಟ್ಲ್ ಅಂತ ತೆಗಿಬೇಕು ಅಂತ ಅಂದ್ಬಿಟ್ಟು ಬೇರೆ ಕಡೆಯಿಂದೆಲ್ಲ ನನಗೆ ಸ್ವಲ್ಪ ಇದು ಬಂತು. ಕಾಣದ ಕೈಗಳೆಲ್ಲ ಕೆಲಸ ಮಾಡ್ದ. ಬಟ್ ನಾನು ನಿಜ ಹೇಳ್ತಾ ಇದ್ದೀನಿ, ಇದು ರೈತರ ಸಿನಿಮಾ, ರೈತರಿಗೋಸ್ಕರ ಮಾಡಿರೋ ಸಿನಿಮಾ. ನಿಮ್ಮ ಮನೇಲಿ ನಡೆಯುವಂಥ ಸ್ಟೋರಿ, ನನ್ನ ಮನೇಲಿ ನಡೆಯುವಂಥ ಸ್ಟೋರಿ. ದಯವಿಟ್ಟು ನೋಡಿ ಆಮೇಲೆ ಮಾತಾಡಿ. ಸುಮ್ಮನೆ ಇಲ್ಲದೆ ಇರೋದೆಲ್ಲ ತಪ್ಪೆಲ್ಲ ಮಾತಾಡೋದು ಹೋಗ್ಬೇಡಿ. ಈಗ ಇಲ್ಲಿ ನೋಡಿರೋರು ಪ್ರತಿಯೊಬ್ಬರನ್ನು ಆ ಹೊರಗಡೆ ಬಂದಾಗ ನಾನು ನೋಡಿದೆ, ಆ ಕಣ್ಣಲ್ಲಿ ನೀರು ಹಾಕಂತ ಬಂದ್ರಲ್ಲ, ದಯವಿಟ್ಟು ಎಲ್ಲರೂ ನಾನೆಲ್ಲ ಪ್ರೇಕ್ಷಕರು ಕೇಳ್ಕೊಳ್ಳೋದಿಷ್ಟೇ, ನೀವು ನೋಡಿ ತಪ್ಪೋ ಸರಿನೋ ಆಮೇಲೆ ಡಿಸೈಡ್ ಮಾಡಿ. ಥ್ಯಾಂಕ್ ಯು.